ಒಂದು ಗಾದೆ ಮಾತಿದೆ, ಅಂದರೆ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಹಿಡಿಯುವಂಥ ಪ್ರವೃತ್ತಿ ಅಂತೇಳಿ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ. ಇವತ್ತು ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಕರ್ನಾಟಕದ JDS ಮತ್ತು BJP ಪಕ್ಷಗಳು. ಈ ಘಟನೆ ಏನಾಗಿದೆ, ಈ ಘಟನೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳುವಂತಹ ಒಂದು ಷಡ್ಯಂತ್ರಕ್ಕೆ ಇವತ್ತು ಅವರು ಮುಂದಾಗಿರ್ತಕ್ಕಂಥದ್ದು ಬಹುತೇಕ ವಿಷಾದಕರ ಸಂಗತಿಯಾಗಿದೆ. ಸನ್ಮಾನ್ಯ ಕುಮಾರಸ್ವಾಮಿರವರು ಇವತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. BJPಗೆ ಅನಿವಾರ್ಯತೆ, ಅಲ್ಲಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಲಿ, ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಲಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಲಿ, ಅವರೆಲ್ಲ ಕೈ ಚೆಲ್ಲಿರ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅನ್ಕೇಪಬಲ್ ಲೀಡರ್ಸ್ ಆಫ್ ದ ಅಪೋಸಿಷನ್ ಪಾರ್ಟಿನ ಇದನ್ನು ಅವರು ರುಜುವಾತು ಮಾಡಿರೋದ್ರಿಂದ ಇವತ್ತು ಅನಿವಾರ್ಯವಾಗಿ ಅವರು ಕುಮಾರಸ್ವಾಮಿಯವ್ರನ್ನ ಕರ್ಕೊಂಬಂದು ಕುಮಾರಸ್ವಾಮಿರವರಿಗೆ ನಾಯಕತ್ವ ಕೊಟ್ಟು ಕುಮಾರಸ್ವಾಮಿರವರ ಮುಖಾಂತರ ಪ್ರೆಸ್ ಮೀಟ್ ಮಾಡಿಸುವಂಥ ಪ್ರವೃತ್ತಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಶರಣಾಗಿದ್ದಾರೆ. ಅಷ್ಟರ ಮಟ್ಟಿಗೆ BJPಯವರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಆರೈಕೆ ಮಾಡ್ತೀನಿ. ಯಾಕೆಂದರೆ ಅವ್ರ ನಾಯಕತ್ವವನ್ನು ಕುಮಾರಸ್ವಾಮಿಯವರಿಗೆ ಬಿಟ್ಕೊಟ್ಟಿರೋದ್ರಿಂದ ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಸನ್ಮಾನ್ಯ ಕುಮಾರಸ್ವಾಮಿರವರು ಮೊನ್ನೆ ರಾತ್ರಿ ಬಹುತೇಕ ಅವರಿಗೆ ಗೊತ್ತು ನರೇಂದ್ರ ಮೋದಿರವರು ಅವರಿಗೆ ಕೆಲಸ ಇಲ್ದಂಗೆ ಮಾಡಿದ್ದಾರೆ ಅನ್ನೋ ವಾಸ್ತವವನ್ನು ಸನ್ಮಾನ್ಯ ಕುಮಾರಸ್ವಾಮಿರವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈಗ ಅವ್ರಿಗಿನ್ನ ಟ್ವೀಟ್ ಮಾಡೋವಂಥದ್ದು, ಪ್ರೆಸ್ ಮೀಟ್ ಮಾಡೋವಂಥದ್ದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಹಾಗಾಗಿ ರಾತ್ರಿ 10:15 ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ಟೀಕೆ ಮಾಡುವಂಥ ಪ್ರವೃತ್ತಿಗೆ ಮುಂದಾಗಿದ್ದಾರೆ. ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತೀನಿ, ದಯಮಾಡಿ ನಿಮಗೇನಾದ್ರು ಸ್ವಾಭಿಮಾನ ಇದ್ದರೆ ಕೆಲಸ ಇಲ್ಲದಲೇ ಮಂತ್ರಿಗಿರಿ ಮಾಡೋದಕ್ಕಿಂತ ನರೇಂದ್ರ ಮೋದಿರವರಿಗೆ ನೀವು ರಾಜೀನಾಮೆ ಕೊಟ್ಟು ಬರೋವಂಥದ್ದು ಒಳ್ಳೆಯದು ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಾತಿರ್ತಾರೆ, ನಾವು ಸ್ವಾಭಿಮಾನ ಇರ್ತಕ್ಕಂಥವ್ರು ಮತ್ತು ಪ್ರಾದೇಶಿಕ ಪಕ್ಷ ಅಂತ 20 ಸಲ 30 ಸಲ ದಿವಸಕ್ಕೆ ಹೇಳೋವಂಥವ್ರು ಇವತ್ತು ಹೋಗಿ ಮೋದಿಗೆ ಶರಣಾಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ. ಪಾಪ 2 ಸಲ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ನಿರುದ್ಯೋಗಿಗಳಾಗಿ ಹತಾಶೆಯಿಂದ DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡೋಂಥ ಪ್ರವೃತ್ತಿಗೆ ಕುಮಾರಸ್ವಾಮಿರವರು ಮುಂದಾಗಿದ್ದಾರೆ. ನಾನು ಕುಮಾರಸ್ವಾಮಿರವರಿಗೆ ನೇರವಾಗಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತಾಶೆ ಮತ್ತು ಕೋಪ DK ಶಿವಕುಮಾರ್ ಅವ್ರ ಮೇಲೆ ಏತಕ್ಕೆ? ಭಾಳ ಸ್ಪಷ್ಟವಾದಂಥ ಉತ್ತರವನ್ನು ನೀವು ಕೊಡಬೇಕು. ಇವತ್ತು ಮೊನ್ನೆ ಆದಂಥ ಘಟನೆ ಏನು ಕಾಲ್ತುಳಿತದ ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದೀರ. ಒಪ್ಕೋತೀವಿ, ನಾವು ಸ್ವಾಗತ. ನಾವು ಅಧಿಕಾರದಲ್ಲಿರ್ತಕ್ಕಂಥವ್ರು, ನಾವು ಒಂದು ಆಡಳಿತ ಪಕ್ಷವಾಗಿ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. ಈಗಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಆಡಳಿತಾತ್ಮಕವಂಥ ಕ್ರಮವನ್ನು ಸರ್ಕಾರ ಜರುಗಿಸಿದೆ ಮತ್ತು ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಲೋಪವನ್ನು ಸಹ ನಾವು ಒಪ್ಕೊಂಡಿದ್ದೇವೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಇವತ್ತೇನೋ ಪ್ರಶ್ನೆಗಳನ್ನ ಎತ್ತಿದ್ದೀರಾ, ಈ ಕರ್ನಾಟಕ ಸರ್ಕಾರದಲ್ಲಿ ಲ್ಯಾಪ್ಸಸ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೇಳಿ. ಈ ಲ್ಯಾಪ್ಸಸ್ಸು ನೀವು 2006ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆದಾಗ ನೀವು ಕೊಟ್ಟಂಥ ಉತ್ತರ ಏನು? ಇವತ್ತು ಅಟ್ಲೀಸ್ಟ್ ನಮಗೆ ಒಂದು ಸಮಾಧಾನ ಇದೆ. ಇಷ್ಟೆಲ್ಲ ವ್ಯವಸ್ಥಿತವಾದಂಥ ವೈಫಲ್ಯಗಳ ಮಧ್ಯೆ ಎಲ್ಲೂ ಸಹ ಗೋಲಿಬಾರ್ಗೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ, ಎಲ್ಲೂ ಸಹ ಲಾಠಿ ಚಾರ್ಜ್ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ. ಅಷ್ಟು ಜನರನ್ನು, ಕೆಲವು ಅನಾಹುತ ಆಯಿತು, 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 40 ಜನದವರೆಗೂ ಹಾನಿಯಾಗಿದೆ, ಅವರಿಗೆಲ್ಲ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಇದು 6 ರಿಂದ 8 ಲಕ್ಷ ವಿಧಾನಸೌಧದ ಕಾರ್ಯಕ್ರಮ ಸಹಿತವಾಗಿ ಏನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಯಿತು, ಇಷ್ಟೂ ಜನರ ಸುರಕ್ಷತೆಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ತಪ್ಪುಗಳ ನಡುವೆನೂ ಸಹ ಸರ್ಕಾರ ಮಾಡಿದೆ. ಆದರೆ ನೀವು ಮುಖ್ಯಮಂತ್ರಿ ಆದಾಗ ಸನ್ಮಾನ್ಯ ಕುಮಾರಸ್ವಾಮಿರವರು 8 ಜನರ ಹತ್ಯೆ ಆಯಿತು, ಸರ್ಕಾರದ ಲೋಪ ಆಯಿತು, ಪೊಲೀಸರ ಲಾಠಿ ಚಾರ್ಜ್ ಆಯಿತು, ಪೊಲೀಸರ ಗೋಲಿಬಾರ್ ಆಯಿತು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಯಿತು. ನೀವು ಭಾಳ ದುರಂತ ಇದೆ, ಒಂದೇ ಒಂದು ಅಧಿಕಾರಿಯ ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿರವರು ಕ್ರಮವನ್ನು ತಗೊಳ್ಳಿಲ್ಲ. ಇದು ಇತಿಹಾಸದಲ್ಲಿ ಇರ್ತಕ್ಕಂಥ ವಾಸ್ತವ ಮತ್ತು ಸತ್ಯ. ಆವತ್ತು ಜನರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಆಗದಲೇ ಅಥವಾ ಉತ್ತರವನ್ನು ಕೊಡದಲೇ ಪಲಾಯನ ಮಾಡುವಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿರವರು. JDS ಮತ್ತು BJP ಸರ್ಕಾರದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಅತ್ಯಂತ ಗೌರವಾನ್ವಿತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲಿ ನೀವು ನೋಡ್ಕೊಂಡಂಥ ರೀತಿ ಯಾವುದಿತ್ತು,
ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ನಿಮ್ಮಲ್ಲಿ ಏನು ನೈತಿಕತೆ ಉಳ್ಕೊಂಡಿದೆ? ಈ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕಾಗಿದೆ. ವಿಶೇಷವಾಗಿ ಆವತ್ತಿನ ಸಂದರ್ಭದಲ್ಲಿ ಹಿಂಸಾಚಾರಕ್ಕೆ ಕಾರಣವಾದಂಥ ಘಟನೆಗಳು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ, ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 6ರಿಂದ 7 ಲಕ್ಷ ಜನ ಸೇರಿದ್ರು. ಅದನ್ನು ಅಸೆಸ್ ಮಾಡೋದಕ್ಕೆ ಅಂದರೆ ಆ ಜನ ಇಷ್ಟು ಜನ ಬರ್ತಾರೆ ಅಂತೇಳಿ ಊಹೆ ಮಾಡೋದಕ್ಕೆ ಆವತ್ತಿನ ಆಡಳಿತ ವೈಫಲ್ಯವನ್ನು ಕಂಡಿತ್ತು. ನೀವು ಮುಖ್ಯಮಂತ್ರಿಗಳಾಗಿ ನೀವೇನು ಮಾಡ್ತಾ ಇದ್ರಿ? ಅದಾದಮೇಲೆ ಆವತ್ತು ಅನೇಕ ಸಾವು ನೋವು, 8 ಜನ ಪ್ರಾಣ ಕಳ್ಕೊಂಡ್ರು. ಭಾಳ ವಿಚಿತ್ರ ಅಂದರೆ ಒಬ್ಬ ಪೊಲೀಸ್ ಪೇದೆಯ ಹತ್ಯೆಯೂ ಸಹ ಆಯಿತು. ಆ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಡಲಿಲ್ಲ. ಗೋಲಿಬಾರ್ ಆಯಿತು, ನೀವು ಉತ್ತರ ಕೊಡಲಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ನವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಮತ್ತು ವಿಶೇಷವಾಗಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ. ಸಾಮಾನ್ಯ ಕುಮಾರಸ್ವಾಮಿರವರು, ನನಗೆ ಆಶ್ಚರ್ಯ ಆಗುತ್ತೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಹೆಸರನ್ನೂ ಬಳಕೆ ಮಾಡಿಕೊಂಡು ಮೊನ್ನೆ ದೆಹಲಿ ಪ್ರೆಸ್ ಮೀಟಲ್ಲಿ ಟೀಕೆಯನ್ನು ಮಾಡ್ತಾರೆ. ಇವರು ಟೀಕೆ ಮಾಡಿರ್ತಕ್ಕಂಥ ಹಿಸ್ಟ್ರಿ ತೊಗೊಂಡ್ಬಿಟ್ರೆ ಬಹುತೇಕ ಇಡೀ ರಾಜ್ಯದ ಇತಿಹಾಸಕ್ಕೆ ಮಸಿ ಬಳಿಯಂಥ ಪ್ರಯತ್ನ ಕುಮಾರಸ್ವಾಮಿರವರಿಂದ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ನಾಗಮೋಹನ್ ದಾಸ್ ಅವ್ರನ್ನ ಟೀಕೆ ಮಾಡ್ತೀರಾ. ಅದೇ ಥರ ಹಿಂದೆ ನೀವು ಲೋಕಾಯುಕ್ತರಾದಂಥ ಸಂತೋಷ್ ರೆಡ್ಡಿ ಅವ್ರನ್ನ ಟೀಕೆ ಮಾಡಿದ್ರಿ. ಜ್ಞಾನಪೀಠ ಅವಾರ್ಡಿ UR ಅನಂತಮೂರ್ತಿ ಅವ್ರನ್ನ ಟೀಕೆ ಮಾಡಿದ್ರಿ. ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡಿದ್ರಿ. ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿದ್ರಿ. ಸನ್ಮಾನ್ಯ MC ನಾರಾಯಣವರು ಅಂತಹ ಹಿರಿಯ ಚೇತನಕ್ಕೆ ನೀವು ಟೀಕೆಯನ್ನು ಮಾಡಿದ್ರಿ. ಯಾರನ್ನ ಬಿಟ್ಟಿದ್ದೀರಾ ನೀವು? ನಿಮ್ಮ ಟೀಕೆ ಎಲ್ಲಗೆ ನಿಂತಿದೆ? ಸುಮಲತಾ ಅವ್ರನ್ನ ಟೀಕೆ ಮಾಡಿದ್ರಿ. ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಟೀಕೆ ಮಾಡಿದ್ರಿ. ಒಂದಲ್ಲ 10 ಉದಾಹರಣೆ. ಅಂದರೆ ಹಿಟ್ ಆ್ಯಂಡ್ ರನ್ ಕೇಸ್ಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕುಮಾರಸ್ವಾಮಿರವರು ಇದೊಂದನ್ನು ಹವ್ಯಾಸ ಮಾಡ್ಕೊಂಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾತಾಡ್ತಾ ಇದ್ದಕ್ಕೆ ಕಾರಣ ಏನು? ನಿಮ್ಮ ಮಗನ ಚನ್ನಪಟ್ಟಣದ ಸೋಲು, ಅದರ ಹಿಂದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮಗನ ಸೋಲು, ಇದರ ನಡುವೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮಗನ ಸೋಲು, ಸನ್ಮಾನ್ಯ ಡಿ ಕೆ ಸುರೇಶ್ ರವರ ವಿರುದ್ಧ ನಿಮ್ಮ ಹೆಂಡತಿಯ ಸೋಲು, ಸ್ವತಃ ನೀವು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಂಡಂತಹ ಸೋಲು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಸನ್ಮಾನ್ಯ HD ದೇವೇಗೌಡರು ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಂಡಂತಹ ಸೋಲು, ಇದೆಲ್ಲದರಿಂದ ಕಂಗೆಟ್ಟಿರ್ತಕ್ಕಂಥ ಕುಮಾರಸ್ವಾಮಿರವರು ಕಾರಣ ಇಲ್ಲದಲೇ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಎಳ್ಕೊಂಬರೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ನಾನು. ಅಲ್ಲಿ ಸಿದ್ದರಾಮಯ್ಯನವರ ಮಗನ ಹೆಸರನ್ನು ತೊಗೊಂಬರ್ತಾರೆ. ಮಾಧ್ಯಮದವ್ರು ಕೇಳಿದ್ರೆ ನೀವೇ ಊಹೆ ಮಾಡಿ ಅಂತ ಹೇಳ್ತಾರೆ. ಪಾಪ ಇಬ್ಬರು ಮಗ MG ರೋಡಲ್ಲಿ ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಮಧ್ಯರಾತ್ರಿನಲ್ಲಿ ಜನ ಮರ್ತಿದ್ದಾರೆ ಅಂತೇಳಿ ಅವ್ರಿಗೆ ಭಾವನೆ ಇರ್ಬೋದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿ ಹೆಸರನ್ನು ಬಳಸ್ಕೋತಾರೆ. ಅರೆ, ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಕುಮಾರ್ ಅವರ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಏನು ಅಂತೇಳಿ ರಾಜ್ಯ ಕಂಡಿದೆ, ರಾಜ್ಯದ ದೇಶದ ಜನ ನೋಡಿದ್ದಾರೆ. ಆವತ್ತು ನೀವು ಮಾಡೋಂಥ ಪಲಾಯನವಾದ ಏನಿತ್ತು, ಆವತ್ತು ಗೋಲಿಬಾರ್ ಆಯ್ತಲ್ಲ, ಇವತ್ತಿನಗೂ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಸಾರ್ವಜನಿಕವಾಗಿ ಜನರ ಕ್ಷಮೆಯನ್ನು ಕೇಳಿದ್ದೀರಾ? ಆವತ್ತು ಲಾಠಿ ಚಾರ್ಜ್ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಲ್ಲ, ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ? ಇವತ್ತು ಸನ್ಮಾನ್ಯ ಅಶೋಕ್ನ ಒಂದು ಕಡೆ ಕೂರಿಸ್ಕೊಂಡು, ಸನ್ಮಾನ್ಯ ವಿಜೇಂದ್ರರವನ್ನ ಒಂದು ಕಡೆ ಕೂರಿಸ್ಕೊಂಡು ಪಾಪ ಭಾಳ ದೀರ್ಘವಾಗಿ ಮಾತಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ, ಯಾಕೆಂದರೆ ಹಿತಶತ್ರುಗಳನ್ನ ಆ ಕಡೆ ಕೂರಿಸ್ಕೊಂಡಿದ್ದೀರಾ. ಹಾಗಾಗಿ ನಿಮಗೆ ರಾಜಕೀಯವಾಗಿ ಒಳ್ಳೆಯದಾಗಲಿ. ಯಾವತ್ತು BJP ನೀವು ಬಿಟ್ಟು ಬರ್ತೀರಾ ಅಂತೇಳಿ ನಿಮ್ಮ ಮಾತುಗಳಲ್ಲೇ ಉತ್ತರ ಸಿಗ್ತಾ ಇದೆ. ಅದು ಜನ ನೋಡ್ತಾರೆ, ಕರ್ನಾಟಕದ ಜನ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಜನಸಂಖ್ಯೆ ಬಂದಾಗ ನೀವು ಆಡಳಿತ ವೈಫಲ್ಯವನ್ನು ಒಪ್ಕೊಂಡ್ರೆ ನೀವು ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ SM ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಯಾವುದೇ ಲೋಪಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದರ ಚರಿತ್ರೆ ಇತಿಹಾಸ ನಿಮ್ಮ ಕಣ್ಣ ಮುಂದೆ ಇದ್ದರೂ ಸಹ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನೀವು ಮಾಡಿದಂಥ ನಿರ್ಲಕ್ಷ್ಯ, ನೀವು ಮಾಡಿದಂಥ ಲೋಪ,
ಅನೇಕ ದುರಂತಕ್ಕೆ ಕಾರಣ ಆಯಿತು. ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಸ್ಟಾಂಪೇಡ್ ಅಂದರೆ ಮೊದಲನೇ ಕಾಲು ತುಳಿತ ಆಗಿರ್ತಕ್ಕಂಥದ್ದೇ ನಿಮ್ಮ ಇತಿಹಾಸದಲ್ಲಿ. ಸನ್ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಕರ್ನಾಟಕ ರಾಜ್ಯದ ಕಾಲು ತುಳಿತದ ಸಾವುಗಳಾಗಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಸಂದರ್ಭ. ಇವತ್ತಿನವರೆಗೂ ಸಾರ್ವಜನಿಕವಾಗಿ ನೀವು ಉತ್ತರವನ್ನು ಕೊಟ್ಟಿಲ್ಲ. ನೀವು ಡಿ ಕೆ ಶಿವಕುಮಾರ್ ಅವರನ್ನ ಟೀಕೆ ಮಾಡುವಂಥ ಯಾವುದೇ ನೈತಿಕ ಹಕ್ಕನ್ನು ಅಥವಾ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶ ಕಂಡಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಆದಂಥ ಲೋಪಗಳು. ಅಂದರೆ ನಿಮ್ಮ ಸ್ವತಃ ಅಣ್ಣನ ಮಗ ಇವತ್ತು ಸಹ ಜಾಮೀನು ಸಿಗದಲ್ಲೇ ಜೈಲಲ್ಲಿದ್ದಾರೆ. ಇವತ್ತಿನವರೆಗೂ ಸಾರ್ವಜನಿಕವಾಗಿ ಅವರಿಂದ ನೊಂದಂಥವ್ರಿಗೆ ನೀವು ಕ್ಷಮೆಯನ್ನು ಕೇಳಿಲ್ಲ. ಇವತ್ತು ಸಹ ನಿಮ್ಮ ಅಣ್ಣನ ಮಗನ ಒಳಗಡೆ ಕಳಿಸಿದಂಥ ಪ್ರಯತ್ನದಲ್ಲಿ ನಿಮ್ಮ ಪಾತ್ರ ಇದೆಯಾ ಇಲ್ವೋ ಅನ್ನೋ ಆರೋಪಗಳಿಗೆ ಇವತ್ತಿನವರೆಗೂ ನೀವು ಉತ್ತರವನ್ನು ಕೊಟ್ಟಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಟ್ಕೊಂಡು ಅವರಿಂದ ಈ ಘಟನೆ ಆಗೋಯ್ತು, ಅವರೇನಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೊಟ್ಟೋದ್ರು, ಅವರೇನೋ ಮುತ್ತಿಕ್ಕಿದ್ರಿಂದ ಇವೆಲ್ಲ ಆಗೋಯ್ತು, ಈ ಥರದ ಹತಾಶೆಯ ಹೇಳಿಕೆಗಳನ್ನ ಕೊಡುವಂಥ ಮಟ್ಟಕ್ಕೆ ಇವತ್ತು ಕುಮಾರಸ್ವಾಮಿಯವರು ಬಂದು ನಿಂತಿದ್ದಾರೆ. ವಿಶೇಷವಾಗಿ ಆವತ್ತು ಇವ್ರು ಮಾಡಿದಂತಹ ಸಮನ್ವತೆಯ ಕೊರತೆ ಅಂದರೆ ಪೊಲೀಸ್ ಇಲಾಖೆ ಮತ್ತು ಆಡಳಿತದ ಜೊತೆ ಇದ್ದಂಥ ಸಮನ್ವತೆಯ ಕೊರತೆಯಿಂದ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆದಂತಹ ಘಟನೆಯನ್ನು ಎಲ್ಲರೂ ಸಹ ಕಂಡಿದ್ದಾರೆ. ಇವತ್ತು ಅದರ ಭಾಗವಾಗಿ ನೀವು ಅನೇಕ ಆರೋಪಗಳನ್ನ ಅಂದರೆ ವ್ಯಕ್ತಿಗತವಾದಂಥ ವೈಯಕ್ತಿಕವಾದಂಥ ಆರೋಪಗಳನ್ನ ಇಟ್ಕೊಂಡು ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ನಮ್ಮ ನಾಯಕರ ಮೇಲೆ ಆರೋಪ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನಿಮ್ಮಂತಹ ಯಾವುದೇ ಆರೋಪಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ ಅಥವಾ ಅದರ ಅವಶ್ಯಕತೆಯೂ ನಮಗಿಲ್ಲ. ವಿಶೇಷವಾಗಿ ನೀವು ನಿಮ್ಮ ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ಟೀಕೆಗಳನ್ನ ಮಾಡೋದು ನೀವು ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದೀರಾ. ನೀವು ಸಂತೋಷ್ ಕುಮಾರ್ ಅವರ ವಿಚಾರ ಇರ್ಬೋದು, ಜಸ್ಟಿಸ್ ಸಂತೋಷ್ ಹೆಗ್ಡೆಯವರ ವಿಚಾರ ಇರ್ಬೋದು, ಯು ಆರ್ ಅನಂತಮೂರ್ತಿರವರ ವಿಚಾರ ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವರ ವಿಚಾರ ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಚಾರ ಇರ್ಬೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವಿಚಾರ ಇರ್ಬೋದು, ಸನ್ಮಾನ್ಯ ರಮೇಶ್ ಕುಮಾರ್ ಅವರ ವಿಚಾರ ಇರ್ಬೋದು, ಯಾವುದೇ ರಾಜಕಾರಣಿ ಸುಮಲತಾರವರ ವಿಚಾರ ಇರ್ಬೋದು, ಬಿಜಾಪುರದಲ್ಲಿ ಒಬ್ಬ ರೈತ ಮಹಿಳೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಇಷ್ಟು ದಿನ ಎಲ್ಲಿ ಮಲಗಿದ್ದೆ ಅಂತ ಕೇಳಿದಂಥ ಕೀಳು ಅಭಿರುಚಿಯ ಮಾತಿನ ವಿಚಾರ ಇರ್ಬೋದು, ಮತ್ತು ತಾವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದು ಆದಂಥ ಸಂದರ್ಭದಲ್ಲಿ ಗುಂಡಾಕಿ ಅಂತ ಹೇಳಿ ಸಾರ್ವಜನಿಕವಾಗಿ ಕೊಟ್ಟಂಥ ಕರೆ ಇರ್ಬೋದು, ಇವೆಲ್ಲವೂ ಸಹ ಜನ ಯಾವತ್ತೂ ಮರ್ತಿಲ್ಲ. ನೀವು ಸಾರ್ವಜನಿಕವಾಗಿ ಇನ್ನೊಬ್ಬರ ಮೇಲೆ ಟೀಕೆ ಮಾಡೋ ಮುಂಚೆ ಏನೇನಾಗಿದೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಆಡಳಿತದಲ್ಲಿನ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ವ್ಯಕ್ತಿಗತ ದ್ವೇಷದಿಂದ ವ್ಯಕ್ತಿಗತ ಅಸೂಯೆಯಿಂದ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇಂತಹ ಪಲಾಯನವಾದವನ್ನು ದಯಮಾಡಿ ಮಾಡಬೇಡಿ ಮತ್ತು ವ್ಯಕ್ತಿಗತ ದ್ವೇಷದ ಆರೋಪಗಳನ್ನ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ವಿಶೇಷವಾಗಿ ಪಾಪ ಅವರ ಅಕ್ಕಪಕ್ಕ ಇವತ್ತು ಅಶೋಕು ಮತ್ತು ವಿಜೇಂದ್ರವರು ಕೂತಿದ್ರು. ನಾನು ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ನಾಯಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳಲ್ಲಿ ಕಾಲ್ತುಳಿತದ ಪ್ರಕರಣಗಳಲ್ಲಿ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ವಿವಿಧ ಕಾಲ್ತುಳಿತದ ಪ್ರಕರಣಗಳಲ್ಲಿ ಸುಮಾರು 2,000 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ನಾಯಕರ ರಾಜೀನಾಮೆ ಕೇಳೋದಕ್ಕೆ ಮುಂಚೆ ಈ 2,000 ಜನರ ಪ್ರಾಣಹಾನಿಗೆ ಸಂಬಂಧಪಟ್ಟಂತೆ ನಿಮ್ಮ ನರೇಂದ್ರ ಮೋದಿರವರಿರ್ಬೋದು, ನಿಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿರ್ಬೋದು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇರ್ಬೋದು, ವಿವಿಧ ರಾಜ್ಯದ ಜನರುಗಳಿರ್ಬೋದು, ಆ ರಾಜ್ಯಗಳಲ್ಲಿ ನಿಮ್ಮದೇ ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರ ರಾಜೀನಾಮೆಯನ್ನು ಮೊದಲು ಕೇಳಿ. ವಿಜೇಂದ್ರರವರಿಗೆ ಆರ್ ಅಶೋಕ್ರವರಿಗೆ ನೈತಿಕತೆ ಇದ್ದರೆ ಇದನ್ನು ಮೊದಲು ಮಾಡಿ. ಅದರ ಜೊತೆಗೆ ವಿಶೇಷವಾಗಿ ಮಣಿಪುರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಗಲಭೆಗಳು ಇವತ್ತು ನಡೀತಾ ಇದೆ. ಅಲ್ಲಾಗಿರ್ತಕ್ಕಂಥ ಮತ್ತು ಆಗ್ತಾ ಇರ್ತಕ್ಕಂಥ ಹತ್ಯೆಗಳಿಗೆ ಯಾರು ಹೊಣೆ? ಇಲ್ಲಿ ಆಕ್ಸಿಡೆಂಟಲ್ ಸಾವುಗಳು ಬೇರೆ, ಆಕಸ್ಮಿಕವಾಗಿ ಆಗ್ತಕ್ಕಂಥ ಸಾವುಗಳು ಬೇರೆ, ಕೊಲೆಗಳು ಬೇರೆ. ಇವತ್ತು ಮಣಿಪುರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಬಿ ಜೆ ಪಿ ಸರ್ಕಾರದ ಪ್ರಾಯೋಜಿತ ಅಪರಾಧ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದೇ ರೀತಿ ಅನೇಕ ಇವತ್ತು ನಾನು ಅದನ್ನು ಬೇರೆ ಬೇರೆ ಧಾರ್ಮಿಕವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಕುಂಭಮೇಳದ ಸಂದರ್ಭದಲ್ಲಿ ಆದಂಥ ಘಟನೆಗಳು, ಗುಜರಾತ್ನಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಆದಂಥ ಘಟನೆ ಇರ್ಬೋದು,
ಈ ಥರದ ಕಾಲ್ತುಳಿತದ ಮಹಾರಾಷ್ಟ್ರದಲ್ಲಿ ಆದಂಥ ಕಾಲ್ತುಳಿತದ ಪ್ರಕರಣ ಇರ್ಬೋದು, ಅಥವಾ ಮಧ್ಯಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕಾಲ್ತುಳಿತದ ಪ್ರಕರಣ ಇರ್ಬೋದು, ಅನೇಕ ಘಟನೆಗಳು ಈ ರೀತಿ ಸಂಭವಿಸಿದೆ. ಇವಕ್ಕೆಲ್ಲ ನೀವು ಪ್ರಶ್ನೆ ಕೇಳೋದಾದರೆ ಮೊದಲು ಕೇಂದ್ರದ BJP ನಾಯಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಥರದ ಪಲಾಯನವಾದದ ಹೇಳಿಕೆಗಳನ್ನ ಕೊಡೋದಕ್ಕೆ ಬದಲು ಒಂದು ಜವಾಬ್ದಾರಿಯುತ ನಾಯಕರಾಗಿ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಬೆಂಕಿ ಬಿದ್ದಂಥ ಮನೆಯಲ್ಲಿ ಗಳ ಹಿರಿಯುವಂಥ ಪ್ರವೃತ್ತಿಗೆ ಮುಂದಾಗಬೇಡಿ. ರಾಜಕಾರಣದಲ್ಲಿ ಎಲ್ಲವೂ ಸಹ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಯಾರು ನೋವನ್ನು ಉಂಡಿದ್ದಾರೆ, ಯಾರು ವಿಕ್ಟಿಮ್ಸ್ ಆಗಿದ್ದಾರೆ, ಅಂದರೆ ಈ ಘಟನೆಯಲ್ಲಿ ಪ್ರಾಣಹಾನಿ ಆಗಿದೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ಇವತ್ತು BJP ನಾಯಕರು ಕುಮಾರಸ್ವಾಮಿ ಅಂತ ನಾಯಕರನ್ನ ಜೊತೆಲಿ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಆರೋಪ ಮಾಡಿಬಿಟ್ರೆ ಸತ್ಯ ಬದಲಾಗೋದಿಲ್ಲ. ಕುಮಾರಸ್ವಾಮಿರವರು ಇವತ್ತೂ ಸಹ 2006 ಏಪ್ರಿಲ್ನಲ್ಲಿ ಆದಂತಹ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಪ್ರಕರಣದಲ್ಲಿ ಆದಂತಹ ಸಾವು ನೋವು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯ ನಷ್ಟ ಮತ್ತು ಗೋಲಿಬಾರು, ಲಾಠಿ ಚಾರ್ಜು, ಪೊಲೀಸರ ಹತ್ಯೆ ಇವೆಲ್ಲವಕ್ಕೂ ಸಹ ಕನಿಷ್ಠ ಸಾರ್ವಜನಿಕವಾಗಿ ಇವತ್ತಿನಕ್ಕೂ ಕ್ಷಮೆಯನ್ನು ಕೇಳಿಲ್ಲ. ಹಾಗಾಗಿ ಮೊದಲು ಈ ಕೆಲಸವನ್ನು ಮಾಡಿ DK ಶಿವಕುಮಾರ್ ಅವರ ಬಗ್ಗೆ ಟೀಕೆಯನ್ನು ಮಾಡೋದನ್ನು ಬಿಟ್ಟು ಅಥವಾ ಮಾಡೋದಕ್ಕೆ ಮುಂಚೆ ನೀವು ನಿಮ್ಮ ಆತ್ಮವನ್ನು ಪ್ರಶ್ನೆ ಮಾಡ್ಕೊಳ್ಳಿ, ನೈತಿಕತೆ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ದಯಮಾಡಿ ಇಂಥ ರಾಜಕೀಯ ಆರೋಪಗಳನ್ನ ಮಾಡೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ. ಇವತ್ತಿನವರೆಗೂ ಕೇಂದ್ರದ ಸಚಿವರಾಗಿ ಆಗಲೇ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ನೀವು ರಾಜ್ಯಕ್ಕೆ ಏನು ಮಾಡಿದ್ದೀರಾ, ರಾಜ್ಯಕ್ಕೆ ಯಾವ ಯೋಜನೆ ಕೊಟ್ಟಿದ್ದೀರಾ, ಕೈಗಾರಿಕೆಗಳು ಎಷ್ಟು ಬಂತು, ಇದುವರೆಗೂ ಇಲ್ಲ. ಅಂದರೆ ಇವರೇ ಮೊನ್ನೆ ಒಂದು ಕಪೋಕಲ್ಪಿತ ವರದಿಯನ್ನು ಸೃಷ್ಟಿ ಮಾಡಿ ಕರ್ನಾಟಕದ ಒಂದು ಕೈಗಾರಿಕೆ ಆಂಧ್ರಕ್ಕೆ ಹೋಗ್ತಾ ಇದೆ ಅಂತೇಳಿ ಇವರೇ ಸೃಷ್ಟಿ ಮಾಡಿ ಒಂದು ಸುದ್ದಿಯನ್ನು ಹರಿಬಿಟ್ರು. ಕೊನೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರು ಅಂತಹ ಯಾವುದೇ ಪ್ರಯತ್ನ ಇಲ್ಲ ಅನ್ನೋ ಮಾತನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾಗಿ ನೀವು ಕೇಂದ್ರದ ಸಚಿವರಾಗಿ ರಾಜ್ಯದ ಬಗ್ಗೆ ಬದ್ಧತೆಯನ್ನು ತೋರಿಸಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಬದ್ಧತೆಯನ್ನು ತೋರಿಸಿ. ಈ ಥರದ ಕೇವಲ ನಾಟಕಗಳ ಪ್ರಯತ್ನದಿಂದ ರಾಜ್ಯಕ್ಕೆ ಯಾವುದೇ ಪ್ರಯತ್ನ ಆಗೋದಿಲ್ಲ. ಮತ್ತು ಇಂತಹ ರಾಜಕೀಯ ಆರೋಪಗಳಿಗೆ ನಿಮಗೆ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ಅನ್ನೋ ಮಾತನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೇನೆ. ಇವತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು, KPCC ಅಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿಯವರು ಅವರಿಗೆ ಮಾತಾಡ್ತಾರೆ. ಮತ್ತು ನನ್ನ ಜೊತೆ ಸನ್ಮಾನ್ಯ ಥಾಮಸ್ ಅವರು, ನಮ್ಮ ಪಕ್ಷದ ವಕ್ತಾರರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಲಿದ್ದಾರೆ. ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು ಮಾತಾಡಿದ ನಂತರ ತಮ್ಮದೇನಾದ್ರು ಪ್ರಶ್ನೆ ಇದ್ದರೆ ಉತ್ತರವನ್ನು ಕೊಡ್ತೀನಿ. ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆರೋಪಗಳ ಪ್ರಕಾರ DCM ಅವರು ಭಾಳ ವ್ಯವಸ್ಥಿತವಾಗಿ ಇದು ಹೀಗೆ ಆಗುವಾಗೆ ನೋಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಆದರೆ ಒಂದು ಸರಳವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಮಂತ್ರಿಯಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಅಥವಾ ಈ ಭಾಳ ದೊಡ್ಡ ಅಧಿಕಾರಿಗಳಿಗೆ ಅವರಿಗೆ ಟೂರ್ ಪ್ಲ್ಯಾನ್ ಅಂತ ಇರ್ತದೆ. ಅದನ್ನು ಮೊದಲೇ ಯೋಜನೆ ಮಾಡಿ ಅಥವಾ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಮತ್ತು ಅದನ್ನು ಪ್ರಕಟಿಸ್ತಾರೆ. ಅಂಥ ಒಂದು ಪ್ರಕಟಣೆ 4ನೇ ತಾರೀಕಿಗೆ ಆಗಿದೆ. ಅದನ್ನು ಅವರು ಆಪ್ತ ಕಾರ್ಯದರ್ಶಿಗಳು ಪ್ರಕಟಿಸಿದ್ದಾರೆ. ಅದರಲ್ಲಿ ಏನಿದೆ, 10 ಗಂಟೆ ಬೆಳಗ್ಗೆ ನಿರ್ಗಮನ ಬೆಂಗಳೂರು ರಸ್ತೆ ಮೂಲಕ ಕನಕಪುರಕ್ಕೆ, 11 ಗಂಟೆಗೆ ಆಗಮನ ಕನಕಪುರದಲ್ಲಿ, ಅಲ್ಲಿಂದ ಅವರು ಕನಕಪುರ ನ್ಯಾಯಾಲಯ ನಡವಳಿಯಲ್ಲಿ ಭಾಗವಹಿಸುವುದು ಹಾಗೂ ಹೊಸ ನ್ಯಾಯಾಲಯ ಕಟ್ಟಡದ ವೀಕ್ಷಣೆ, 3 ಗಂಟೆಗೆ ಕನಕಪುರದಿಂದ ಹೊರಡ್ತಾರೆ, 4 ಗಂಟೆಗೆ ಬೆಂಗಳೂರು ತಲುಪ್ತಾರೆ ಅಂತ. ಈ ಒಂದು ಟೂರ್ ಪ್ಲ್ಯಾನಲ್ಲಿ ಅವತ್ತು ಸಂಜೆಯ ತನಕ ಯಾವ ಬದಲಾವಣೆಯನ್ನು ಹೊರಡಿಸಲಿಲ್ಲ. ತಂದರೆ ಅವ್ರಿಗೆ ಆಗಿರಲಿ, ಅವರ ಅಧಿಕಾರಿಗಳಿಗೆ ಆಗಿರಲಿ, ಹೀಗೆ ಆಗ್ತದೆ, ಹೀಗೆ ಹೋಗಬೇಕು ಏರ್ಪೋರ್ಟಿಗೆ, ಹೀಗೆ ಸ್ವಾಗತ ಮಾಡಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕು ಅನ್ನತಕ್ಕಂಥ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳಿರಲಿಲ್ಲ. ಇದಾಗಿದ್ದು ಹೇಗೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿದ್ದಂಥ ಉತ್ಸಾಹ, ಆ ಒಂದು ಉತ್ಕಟವಾದಂಥ ಒಂದು ಅಭಿಮಾನ, ಇದೆಲ್ಲ ನೋಡಿಕೊಂಡು ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಒಂದು ಅಭಿಮಾನಿಗಳ ಒತ್ತಾಸೆಗೆ ಮಣಿದು ಅಲ್ಲಿ ಅವರು ಕಾರ್ಯಕ್ರಮ ಮುಗಿಸ್ತಿದ್ದ ಹಾಗೆ ಬಂದು. ಯಾಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ರೀತಿ DK ಶಿವಕುಮಾರ್ ಅವರು ಎಷ್ಟೇ ಅವರ ಬಗ್ಗೆ ಆರೋಪ ಮಾಡಿದ್ರು ಒಬ್ಬ ಸರಳ ಜೀವಿ, ಅವರು ಹೃದಯದಿಂದ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಜನರ ಮಧ್ಯೆ ಜನರಿಗಾಗಿಯೇ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ.
ಅಂಥವರಿಗೆ ಇಂಥ ನನ್ನ ಒಂದು ಜನರೊಂದಿಗೆ ನನ್ನ ತಿಳಿದ್ರೆ ಮುಕ್ಕಾಲು ಬೆಂಗಳೂರಿನಲ್ಲಿರ್ತಕ್ಕಂಥ ಯುವಕರು ಇಲ್ಲಿಂದ ಬಂದಿರತಕ್ಕಂಥವ್ರು, ಈಗ ಇಲ್ಲಿನ ಆಟೋ ಡ್ರೈವರ್ಸೇ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸೇ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಿದ್ರು ಬಹಳಷ್ಟು ವರ್ಷಗಳಿಂದ, ಈ ಅಕ್ಕಪಕ್ಕದ ಊರುಗಳಿಂದ ಜಿಲ್ಲೆಗಳಿಂದಲೇ ಬಂದಿರತಕ್ಕಂಥವ್ರು. ಅವರೊಂದಿಗೆ ಬೆರೆತು ನಾನು ಅದಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ಇವ್ರನ್ನೆಲ್ಲ ಸ್ವಾಗತ ಮಾಡಿದ್ರೆ ನನ್ನ ಜನರು ಖುಷಿ ಆಗ್ತದೆ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಬಂದು ಸ್ವಾಗತ ಮಾಡಿದ್ರೆ ಅದು ಅವರ ಸರಳತೆ ಮತ್ತು ಸಜ್ಜನಿಕೆಯ ಒಂದು ಪ್ರತಿಬಿಂಬವಾಗ್ತದೆ ವಿನಃ ಅದರಲ್ಲಿ ಏನಾದರೂ ಹುಳುಕು ಕೊಳಕು ಇನ್ನೇನು ಹುಡುಕ್ತಾ ಕೂತ್ರೆ ಅದನ್ಸೋದು ಅದು ಮನಸ್ಸಿನ ವಿಕೃತಿ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ ಅಂತ ಹೇಳ್ಬೋದಷ್ಟೇ. ಈಗ ಎಲ್ಲಾದರೂ ಇವರು ಅವ್ರ ಮನೇಲಿ ಕೂರಿಸ್ಕೊಂಡು ಏನು ವಿರಾಟ್ ಕೊಹ್ಲಿ ಅವ್ರನ್ನ ಅವ್ರ ಮನೆಗೆ ಕರ್ಸ್ಕೊಂಡು ಹೋಗ್ತಾರೆ, ಅಹಂಕಾರ ಉದ್ದಟತನ ಅಂತ. ಇನ್ನೇನೋ ಮಾಡಿದ್ರೆ ಈ ಮನುಷ್ಯನಿಗೆ ಇದಕ್ಕೆಲ್ಲ ಸಮಯ ಇಲ್ಲ, ಬೇರೆ ಅದಕ್ಕಿದೆ ಅಂತ. ಏರ್ಪೋರ್ಟ್ಗೆ ಹೋದರೆ ಏನೇ ಆಗಲಿ ಒಬ್ಬ ಸರಳ ವ್ಯಕ್ತಿ ಥರ ನಿಂತ್ಕೊಂಡು ಅವ್ರು ಹಿಡಿದು ಬರೋ ತನಕ ಕಾದು ಅವ್ರ ಮುಂದೆ ಒಬ್ಬ ಸರಳ ಅಭಿಮಾನಿ ಥರ ಹೋಗಿ ಅವರಿಗೆ ಕನ್ನಡದ ಬಾವುಟವನ್ನು ಕೊಟ್ಟು, ಅದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಕೊಟ್ಟು ಅವ್ರನ್ನ ಸ್ವಾಗತಿಸಿ ಅವ್ರು ಹೇಗೆ ನಡ್ಕೊಂಡ್ರೋ ಉಳಿದವರು ಅದೆಲ್ಲ ಸಂಬಂಧ ಇಲ್ಲ. ಕರ್ನಾಟಕದ ಪ್ರತೀಕವಾಗಿ ಅದು ಒಂದು ಖಾಸಗಿ ಒಂದು ಫ್ರಾಂಚೈಸೇ ಆಗಿರ್ಬೋದು ಅಥವಾ ಅದರಲ್ಲಿ ಏನಾದರೂ ಲಾಭದ ವಿಚಾರವೇ ಆಗಿರ್ಬೋದು ಅಥವಾ IPL ಆತಕ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಇಡೀ ಕರ್ನಾಟಕದ ಜನ ಹುಚ್ಚೆದ್ದು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಫಲ ಅಂಥ ಒಂದು ಭಾವೋತ್ಕಟತೆಯಿಂದ ಇದರ ಬಗ್ಗೆ ಸ್ಪಂದಿಸ್ತಿರ್ಬೇಕಿದ್ರೆ ರಾತ್ರಿ ಇಡೀ 2 ಗಂಟೆ ತನಕ ಇಡೀ ಬೆಂಗಳೂರನ್ನು ದೀಪಾವಳಿ ಥರ ವಿಜೃಂಭಿಸಿದಂಥ ಒಂದು ಸಂದರ್ಭದಲ್ಲಿ ಒಬ್ಬ ಹೇಳಿದ್ರೆ ರಾಜಕೀಯವಾಗಿ ಪ್ರಾಬಲ್ಯವಿರ್ತಕ್ಕಂಥ ಮತ್ತು ಪ್ರಭಾವವಿರ್ತಕ್ಕಂಥ ಮತ್ತು ಜನರ ಒಂದು ಅಭಿಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತು ಜನರೊಂದಿಗೆ ಬೆರೆತು ಒಂದು ಅವ್ರು ಹೇಳ್ತಾರಲ್ಲ ಸಾಕ್ಷಿಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅಂತ ಆಸೆ ಇರ್ತಕ್ಕಂಥ ವ್ಯಕ್ತಿ ಇವರು ಹೋಗಿ ಅದು ಮಾಡಿದ್ರೆ ಅದರಲ್ಲಿ ಇವರು ಏನೋ ಒಂದು ದುರುದ್ದೇಶದಿಂದಲೇ ಮಾಡಿದ್ದಾರೆ, ಇವರಿಗೆ ಗೊತ್ತಿದೆ ಇನ್ನು ಸ್ವಲ್ಪ ಗಂಟೆಯಲ್ಲಿ 11 ಜನ ಸಾಯ್ತಾರೆ, ಆ ಸಾವಿಗೆ ನಾನೇ ಕಾರಣನಾಗಬೇಕು, ಆ ಕಾರಣದ ಮೂಲಕ ಇಡೀ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಆ ಕುಖ್ಯಾತಿಯನ್ನು ಪಡಿಬೇಕು ಅಂತಕ್ಕಂಥ ಮೂರ್ಖತನವಂತೂ DK ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಒಬ್ಬ ಅತಿ ಕಡಿಮೆ ಬುದ್ಧಿಯ ವ್ಯಕ್ತಿ ಕೂಡ ಅರ್ಥವಾಗ್ತದೆ. ಅವರು ಮಾಡಿದ್ರು, ನೀವು ಅದರಲ್ಲಿ ಅದನ್ನು ಸರಿ ಅಂತ ಹೇಳ್ತೀರೋ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಸರಿ ಮಾಡಿದ್ರೂ ತಪ್ಪಾಗ್ತದೆ, ಕೆಲವೊಮ್ಮೆ ತಪ್ಪು ಮಾಡಿದ್ರೂ ಸರಿ ಅಂತ ಆಗ್ತದೆ. ವ್ಯಾಖ್ಯಾನಿಸ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರಲ್ಲ, ಯಾರ ಕಣ್ಣಿಗೆ ಯಾವುದು ಹೇಗೆ ಕಾಣ್ತದೆ ಅನ್ನತಕ್ಕಂಥ ಬಗ್ಗೆ ಕನ್ನಡಿಗರೇ ಮಾಡಿರ್ತಕ್ಕಂಥ ಭಾಳ ಪ್ರಚಲಿತವಾಗಿರ್ತಕ್ಕಂಥ ಗಾದೆ ಇದೆ. ಆದರೆ ಎಲ್ಲಾದರೂ BJP ಅವರು ಇದ್ದಿದ್ದರೆ BJP ಅವರು ಇನ್ಯಾವ ರೀತಿ ಮಾಡ್ತಾಯಿದ್ರು. ಇದೇ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅನೇಕ ಮಂದಿಗೆ ಈಗ ನಮ್ಮ ಬಸವರಾಜ ಬೊಮ್ಮಾಯಿಯವರು ನಡ್ಕೊಂಡ ರೀತಿ ಬಗ್ಗೆ ಸ್ವಲ್ಪ ಆಕ್ಷೇಪಗಳಿದ್ದು, ಆದರೂ ಕೂಡ ಅದನ್ನೆಲ್ಲ ವ್ಯಾಖ್ಯಾನಿಸ್ತಕ್ಕಂಥ ಸಮಯವಲ್ಲ ಅದು. ಅವರವರ ಭಾವಕ್ಕೆ ತಕ್ಕಂತೆ ಭಕುತಿಗೆ ತಕ್ಕಂತೆ ಅಂತಕ್ಕಂಥ ರೀತಿಯಲ್ಲಿ ನಡ್ಕೋತಾರೆ. ಅದರಲ್ಲಿ ಟೂರ್ ಪ್ಲ್ಯಾನಲ್ಲಿ ಎಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಇಂಥ ಒಂದು ಯೋಜನೆ ಇತ್ತು, ಅವ್ರಿಗಿಂಥ ಒಂದು ಏನು ತಯಾರಿ ಮಾಡಿಕೊಂಡು ನಾ ಈ ರೀತಿ ಮಾಡಬೇಕಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕಂದರೆ ಅದು ನಡೆದಿರ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾರೋ ಕರೆ ಮಾಡಿ ಹೇಳಿದ್ರು, ಹಿಂಗೆ ಬರ್ತಾ ಇದ್ದಾರೆ ಸರ್, ನೀವು ಹೋದರೆ ಚೆನ್ನಾಗಿರುತ್ತೆ, ಜನರು ಖುಷಿ ಆಗುತ್ತೆ, ಯುವಕರಿಗೆಲ್ಲ ನಮ್ಮ ಪರವಾಗಿ ನಮ್ಮ ರಾಜ್ಯದ ಇವ್ರು ಹೋದರು ಅಂತ ಹೇಳಿದ್ರೆ ಇದೇನು 10 ಜನ ಸಂಭ್ರಮಿಸಿರ್ತಕ್ಕಂಥ ಒಂದು ಪಂದ್ಯವಲ್ಲ ಅಥವಾ ಗೆಲ್ಲುವಿಕೆ ಅಲ್ಲ ಅಥವಾ ಒಂದು ಸಾಧನೆಯಲ್ಲ. ಇಡೀ ಕರ್ನಾಟಕದಲ್ಲಿ ನನಗೆ ಅವತ್ತು ಬೆಂಗಳೂರಲ್ಲಿ ಆಶ್ಚರ್ಯದ ಆ ಒಂದು ನೋಡಿದ್ದೀರಲ್ಲ, ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಪಟಾಕಿ ಹೊಡೆತವಾಗಿರ್ಬೋದು, ಆ ರೀತಿಯಲ್ಲಿ ಜನರ ಹರ್ಷೋದ್ಗಾರವಾಗಿರ್ಬೋದು, ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಜನರ ಪರವಾಗಿ ಹೋಗಿ, ನಾನು ನಿಮ್ಮ ಪರವಾಗಿ ಹೋಗ್ತಾ ಇರೋದು, ಅವರೇನು DK ಶಿವಕುಮಾರ್ ಅಂತ ಹೋಗಲಿಲ್ಲ, ನಾನು ರಾಜ್ಯದ ಪ್ರತಿನಿಧಿಯಾಗಿ ಹೋಗಿ ನಿಮ್ಮ ಪರವಾಗಿ ನಿಮ್ಮ ಒಬ್ಬ ನಾಯಕನಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪು ಕಂಡ್ರೆ ಅದು ಯಾವ ರೀತಿಯಾಗಿ ರಾಜಕೀಯವಾಗಿ ವ್ಯಾಖ್ಯಾನಿಸ್ಬೋದೋ ಗೊತ್ತಿಲ್ಲ. ಮತ್ತು ಅದಾಯಿತು. ಅದಾದ ಮೇಲೆ ಅವರೂ ಕೂಡ ಸೇರಿಕೊಂಡು DK ಶಿವಕುಮಾರ್ ಕೆಲವೊಮ್ಮೆ ಅಂತ ಹೇಳಿದ್ರೆ ಯಾವುದೇ ಒಂದರಲ್ಲಿ ಅವ್ರು ಮುಂದಾಳತ್ವ ವಹಿಸಲಿಕ್ಕೆ ಮತ್ತು ಅವ್ರನ್ನ ಆರ್ಗನೈಸರ್ ಅಂತಲೇ ಕರೆಯೋದು ಮಾಡತಕ್ಕಂಥ ಸಂದರ್ಭ. ಈಗ ಹೇಳ್ತಾರೆ ಅವತ್ತೇ ಮಾಡಬೇಕಾಗಿತ್ತ, ಅವರು ಬಂದು ಇಳಿದಾಗಿದೆ, KCAಯಲ್ಲಿ ಕಾರ್ಯಕ್ರಮ ಇದೆ, ಅದೇ ಸಂದರ್ಭದಲ್ಲಿ ನಾವು ಒಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಏನು ತಪ್ಪಾಗ್ತದೆ? ಅದನ್ನು ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಕೆಲಸವಾಗಿರೋದಕ್ಕೆ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ, ಈಗ ನಾಳೆ ಏನೋ ಒಂದು ಆಕಸ್ಮಿಕ ಆಯಿತು ಬೆಂಗಳೂರಲ್ಲಿ, ಆಗಬಾರ್ದು, ಆದೋದಂಥ ಸಂದರ್ಭ ಪೊಲೀಸರವ್ರು ನಾವು ತಯಾರಿ ನಡೆಸ್ಕೊಂಡಿಲ್ಲ, ತಯಾರಿ ಮಾಡ್ಕೊಂಡು ಒಂದು ತಿಂಗಳ ನಂತರ ಬರ್ತೀವಿ ಅಂತ ಹೇಳಲಿಕ್ಕಾಗ್ತದ? ಅಥವಾ ನಿಮಗೇ ಗೊತ್ತಿದೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ದೇಶಕ್ಕೆ ಆಕ್ರಮಣ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆರ್ಮಿಯವ್ರು ಹೇಳಲಿಕ್ಕಾಗೋದಿಲ್ಲ, ಇಲ್ಲ ನಾವೆಲ್ಲ ಪುನಃ ಟ್ರೈನಿಂಗ್ ಹೋಗ್ಕೊಂಡು ಬರ್ತೀವಿ ಅನ್ನತಕ್ಕಂಥದ್ದು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನತಕ್ಕಂಥದ್ದು ಎಲ್ಲರೂ ಏನು ನಗ್ತಾ ಎಂಥ ಲೇವಡಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂಥದ್ರಲ್ಲಿ
ನಾವು ಈಗ ಪೊಲೀಸರು ತಯಾರಿರಲಿಲ್ಲ, ಅವರಿಗೆ ಇದಾಗಿರಲಿಲ್ಲ, ಅವ್ರಿಗೆ ಆಗದಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಅವರು ತಿಳಿಸಿದ್ರು, ಯಾವ ರೀತಿ ಮಾಡ್ಕೊಂಡಿದ್ರು. ನನ್ನ ಪ್ರಕಾರ ಪೊಲೀಸ್ ಇಲಾಖೆ ಅನ್ನತಕ್ಕಂಥದ್ದು ಯಾತಕ್ಕಾಗಿರೋದು, ಆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಯಾವತ್ತೂ ಸರ್ವಸನ್ನದ್ಧವಾಗಿರ್ತಕ್ಕಂಥ ಇಲಾಖೆ ಆಗಿರಬೇಕು. ಮಂತ್ರಿಗಳೇ ಹೇಳ್ಬೋದು, ಯಾರೇ ಹೇಳಿರ್ಬೋದು, ಆದರೆ ಇಲ್ಲಿರ್ತಕ್ಕಂಥ ಸಣ್ಣ ಅಧಿಕಾರಿಗಳಲ್ಲ. ಇವತ್ತು ಏನು ನಮ್ಮ ಕಮಿಷನರ್ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಹೌದು, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ ಯಾರೂ ಕೂಡ ಅವರನ್ನು ವೈಯಕ್ತಿಕವಾಗಿ ಯಾರೂ ನಿಲ್ಲಿಸಿಲ್ಲ. ಕರ್ತವ್ಯ ಲೋಪದ ವಿಚಾರವನ್ನು ಮಾತ್ರ ಹೇಳ್ತಿರ್ತಕ್ಕಂಥದ್ದು. ಮತ್ತು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರೋದು ನನ್ನ ಪ್ರಕಾರ ಇದೇ ಮೊದಲ ಬಾರಿ ಇಂಥ ಒಂದು ದೊಡ್ಡ ರೀತಿಯಲ್ಲಿ. ಇನ್ನೊಂದು ಹೇಳ್ತೀನಿ, ವಿಧಾನಸೌಧದ ಮುಂದೆ ನಡೆಸಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಲೋಪ ಇರಲಿಲ್ಲ. ಆದರೆ ಇಲ್ಲಿ ಚಿನ್ನಸ್ವಾಮಿ ಕಡೆ ಯಾಕಂದರೆ ಬೆಳಿಗ್ಗೆ 7 ಗಂಟೆಗೆ ಮೆಸೇಜ್ ಹೋಗ್ತದೆ, ನೀವು ಬನ್ನಿ ಅಂತ ಜನರಿಗೆ, ಮತ್ತೆ ಹೇಳ್ತಾರೆ ನಿಮಗೆ ಫ್ರೀ ಇದೆ ಅಂತ, ಮತ್ತೆ ಹೇಳ್ತಾರೆ ಸಿಂಗಲ್ ಫ್ರೀ ಪಾಸ್ ಇದೆ ಅಂತ ಹೇಳ್ತಾರೆ, ಮತ್ತೆ ಹೇಳ್ತಾರೆ ಈ ಬಾಗಿಲು ಓಪನ್ ಮಾಡಿ, ಮತ್ತೆ ಹೇಳ್ತಾರೆ ಈ ಗೇಟ್ ಓಪನ್ ಮಾಡ್ತೀವಿ ಅಂತ. ಸಂಪೂರ್ಣವಾಗಿ ಜನರನ್ನು ದಿಕ್ಕು ತಪ್ಪಿಸಿದ ಯಾರು? ಡಿ ಕೆ ಶಿವಕುಮಾರ್ ಅವರಾ? ಎಲ್ಲಾದರೂ ಅವ್ರು ಹೇಳಿದ್ರಾ ಫ್ರೀ ಪಾಸ್ ಕೊಡ್ತೀನಿ ಅಂತ ಹೇಳಿದ್ರಾ? ಇಲ್ಲ ಬಂದು ಸೇರಿಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಹೇಳತಕ್ಕಂಥದ್ದಕ್ಕೆ ಏನಾದರೂ ಅವ್ರದ್ದೇನಾದರೂ ಕ್ರಿಕೆಟ್ ಸ್ಟೇಡಿಯಮ್ಮ, ಕ್ರಿಕೆಟ್ಗೂ ಸರ್ಕಾರಕ್ಕೆ ಏನೋ ಸಂಬಂಧ ಇದೆ? ವಿಪರೀತವಾಗಿ ಯಾವುದಾದ್ರೂ ಒಂದು ಸಂಸ್ಥೆಯ ಮೇಲೆ ಅಂಕುಶವನ್ನು ಹಾಕಿದ್ರೆ ಅಯ್ಯೋ ನಿಮ್ಮ ನಿಯಂತ್ರಣ ಜಾಸ್ತಿ ಆಗ್ತು, ಅಲ್ಲೇನೋ ನಿಮಗೆ ಲಾಭ ಇರ್ಬೋದು ಅದು ಇದು ಅಂತ. ಮಾಡದಿದ್ದರೆ ಅಯ್ಯೋ ನಿಮಗೆ ಅದರ ಬಗ್ಗೆ ಚಿಂತನೆ ಇಲ್ಲ ಹೇಳಿ, ಸರ್ವಾಧಿಕಾರವನ್ನು ಮಾಡಿ ಯಾರ ಮನೆ ಬೇಕಾದರೂ ನುಕ್ಕೊಂಡು ಯಾರ ಬಗ್ಗೆ ಏನಕ್ಕೆ ತಡಿಬೋದು? ಇಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಸರ್ಕಾರ ಅದರ ಇತಿಮಿತಿಗಳಲ್ಲಿ ಇರಬೇಕಾಗ್ತದೆ, ಕೇಳಿದಾಗ ಮಾತ್ರ ಕೊಡಬೇಕಾಗ್ತದೆ. ತಪ್ಪಾಗಿದೆ, ಸಾಯಬಾರ್ದಿತ್ತು, ಸತ್ತಿದ್ದಾರೆ. ಇದು ಬರೀ ಒಂದು ಬೇರೆಯವ್ರಿಗೆ ಬೇಸರ ಆಯಿತೋ ಇಲ್ವೋ, ಕನ್ನಡಿಗರು ಬೇಸರ ಆಗಿದೆ. ಕನ್ನಡಿಗರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಇದ್ದಾರೆ, BJP ಅವರು ಇದ್ದಾರೆ, ಕುಮಾರಸ್ವಾಮಿಯವ್ರ ಪಕ್ಷದವರು ಇದ್ದಾರೆ. ಆದರೆ ಇಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಜವಾಬ್ದಾರಿ ತಗೊಳ್ಳಿ ಅನ್ನತಕ್ಕಂಥದ್ದು ಅಂತ. ಅಶ್ವಿನ್ ವೈಷ್ಣವ್ ಅವರು ರೈಲ್ವೆ ಮಂತ್ರಿಯಾಗಿ ಇರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿರೋದು? 200ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳು. ಒಂದು ದಿವಸ ಆದರೂ ಕೂಡ ಮನುಷ್ಯ ಸುಮ್ಮನೆ ಆದರೂ ನಾಟಕಕ್ಕಾದರೂ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಜವಾಬ್ದಾರಿ ಇದೆ ಅಂತ. 400 ಜನ ಹೇಳಿದ್ರೆ ಏನು ಹೇಳ್ತಾರೆ? ಲಾಲೂ ಪ್ರಸಾದ್ ಯಾದವ್ ಅವರ ಟೈಮಲ್ಲಿ ಅಂತ. ಲಾಲೂ ಪ್ರಸಾದ್ ಯಾದವ್ ಟೈಮಲ್ಲಿ ಸ್ವಾಮಿ ಮೋದಿಯವರು ಇರಲಿಲ್ಲ, ವಿಶ್ವಗುರು ಇರಲಿಲ್ಲ. ವಿಶ್ವಗುರು ಅಂತ ಹೇಳಿದ್ರೆ ಎಲ್ಲ ಗೊತ್ತಿರತಕ್ಕಂಥ ಗುರು, ಅಂಥ ತಂತ್ರಜ್ಞಾನ ಇರಲಿಲ್ಲ, AI ಇರಲಿಲ್ಲ. ಆಗ ಲಾಲೂ ಪ್ರಸಾದ್ ಯಾರು ಅಂತ ಹೇಳಿದ್ರೆ ಹಾಗಾದರೆ ನೀವು ಈಗಲೂ ಮಾಡ್ತೀರಾ ಅದನ್ನು? ಲಾಲೂ ಪ್ರಸಾದ್ ಅವ್ರ ಸಮಯದಲ್ಲಿ ತಪ್ಪಾಗಿದ್ದರೆ ಅದರಿಂದ ಕಲ್ತ್ಕೊಂಡು ನೀವೆಷ್ಟು ಕಡಿಮೆ ಮಾಡಿದ್ದೀರಾ? ಎಷ್ಟು ಜನ ಸಾವು ನೋವು ಕಡಿಮೆ ಆಗಿದೆ? ಕುಂಭಮೇಳದಲ್ಲಿ ಆದರೆ ಅದು ಯೋಗಿಯವರ ತಪ್ಪಲ್ಲ, ಇನ್ನೆಲ್ಲಾದರೆ ತಪ್ಪಲ್ಲ. ನಾನು ಹೇಳೋದು ಇಲ್ಲಿ ಯಾರೂ ಕೂಡ ನಮಗೆ ಭಾಳ ಸಂತೋಷವಾಗಿಬಿಟ್ಟಿದೆ ನಮ್ಮ ಒಂದು ಸಾಧನೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇಲ್ಲ. ಯಾವನೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಇದು ಅತ್ಯಂತ ವಿಷಾದನೀಯವಾಗಿರ್ತಕ್ಕಂಥ, ಅತ್ಯಂತ ಬೇಸರ ತರ್ತಕ್ಕಂಥದ್ದು ನಮ್ಮ ಜನ ಸತ್ತಿರೋದು, ಬೇರೆಯಿಂದಲ್ಲ. ಇಂಥ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಂಡು ಯಾರಿಗಾದ್ರೂ ಇದು ಮಾಡಿಬಿಟ್ಟು ಯಾರನ್ನಾದ್ರೂ ರೊಚ್ಚಿಗೆ ಬಿಸ್ಬಿಟ್ಟು ಹೆಂಗಾದರೂ ಮಾಡಿ, ಯಾಕೆಂತಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಸಂದರ್ಭದಲ್ಲಿ ಬರ ಬಂದಿಲ್ಲ, ವಿದ್ಯುತ್ ಶಕ್ತಿಯ ಕೊರತೆ ಆಗಿಲ್ಲ, ನೀರಿಗೆ ಕೊರತೆ ಆಗಿಲ್ಲ, ಜನ ಸುಖದಿಂದಿದ್ದಾರೆ. ಹೆಂಗಾದರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು ಕಾಯ್ತಾ ಇರ್ತಾರೆ. ನನ್ನ ಪ್ರಕಾರ ಅವರು ಬೆಳಗಿಂದ ಸಂಜೆ ತನಕ ಪ್ರಾರ್ಥನೆ ಮಾಡೋದು ಒಂದೇ ಒಂದಕ್ಕೆ, ಏನಾದರೂ ಅನಾಹುತ ಕರ್ನಾಟಕದಲ್ಲಿ ಆದರೆ ಅದರಿಂದ ನಾವು ಒಂದಷ್ಟಾದರೂ ಲಾಭ ಪಡ್ಕೊಳ್ಳಿಕ್ಕಾಗೋಣಪ್ಪ ಅಂತ. ಅವರ ಸಿದ್ಧಾಂತದಿಂದಂತೂ ಅವ್ರು ಗೆಲ್ಲಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ, ಅವರ ನಾಯಕರುಗಳ ಮುಖಗಳನ್ನು ತೋರಿಸ್ಕೊಂಡು ಸಾಧ್ಯ ಇಲ್ಲ. ಎಲ್ಲಾದರೂ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಹಾಳು ಮಾಡಿ ಆದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದಿದೆ. ನನ್ನ ಪ್ರಕಾರ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯವರು ಅವರ ಆ ಒಂದು ಸ್ಥಾನಕ್ಕೊಂದು ಘನತೆ ಇದೆಯಲ್ಲ, ಘನತೆಗೆ ತಕ್ಕ ಹಾಗೆ ಅವರು ಇನ್ನು ಮುಂದಕ್ಕಾದರು ಯಾಕಂದರೆ ಅವ್ರಿಗೂ ಕೂಡ ವಯಸ್ಸಾಗ್ತಿರ್ತಕ್ಕಂಥ ಕಾಣಿದ್ರೆ ನಡ್ಕೊಂಡು ಆ ರೀತಿಯ ಭಾಷಾ ಪ್ರಯೋಗನ ಮಾಡಿದ್ರೆ ಅವರಿಗೆ ಅದು ಗೌರವವನ್ನು ಹೆಚ್ಚಿಸ್ತದೆ ಅಂತ. ಅದು ನಾವೆಲ್ಲ ಹೇಳೋದು, ನಾನು ಭಾಳ ಸಣ್ಣವನು ಹೇಳಲಿಕ್ಕಾಗೋದಿಲ್ಲ, ಆದರೆ ಅವರ ಪರಿಚಯ ಕೂಡ ಇರುವಂಥ ಕಾರಣದಿಂದಾಗಿ ಆ ನಿಟ್ಟಿನಲ್ಲಿ ನಡ್ಕೊಂಡ್ರೆ ಕರ್ನಾಟಕದೊಬ್ಬ ರಾಜಕಾರಣಿಯಾಗಿ ಅವ್ರಿಗೆ ಇನ್ನೂ ಗೌರವ ಬರ್ತದೆ ಅಂತ ಅನ್ನಿಸ್ತದೆ. ಇಷ್ಟೇ ಹೇಳತಕ್ಕಂಥದ್ದು. ಈಗ ಸರ್ಕಾರ ಯಾರೋ ಮುಖ್ಯಮಂತ್ರಿಗಳು ಕೂತ್ಕೊಂಡು ಏನು ಇವ್ರನ್ನ ಅಮಾನತು ಮಾಡಿ ಅಂತ ಹೇಳೋದಿಲ್ಲ. ಇಂಥ ಎಲ್ಲ ಪ್ರಕ್ರಿಯೆಗಳಿಗೆ ಪ್ರತಿಯೊಬ್ಬ ಜರ್ನಲಿಸ್ಟ್ಗೂ ಅಂತ ಹೇಳಿದ್ರೆ ಅರಿವಿರ್ತಕ್ಕಂಥ ಜರ್ನಲಿಸ್ಟ್ಗಳಿಗೂ ಅದಕ್ಕೊಂದು ಪ್ರಕ್ರಿಯೆ ಇರ್ತದೆ ಅಂತ ಹೇಳಿದ್ರೆ IAS ಆಫೀಸರ್ಸ್ಗಳಾಗಿರ್ಬೋದು, ಬಹಳಷ್ಟು ಮುತ್ಸದ್ದಿಗಳಾಗಿರ್ಬೋದು, ಅಥವಾ ಕಾನೂನು ತಜ್ಞ ಎಲ್ಲರ ಜೊತೆ ಮಾತಾಡಿಬಿಟ್ಟೇ ಇಂಥದ್ದನ್ನು ತಗೊಂಡು ಯಾರೋ ಸಿದ್ದರಾಮಯ್ಯ ಪೇಪರ್ ತಂದ್ರಿ ಅಮಾನತು ಮಾಡ್ತೀನಿ ಅಂತ ಬರೀಲಿಕ್ಕೆ ಆಗಲ್ಲ. ಆದ್ದರಿಂದ ಅದಷ್ಟು ಸುಲಭನೂ ಇಲ್ಲ, ಹಂಗೆ ಮಾಡೋಂಗೂ ಇಲ್ಲ. ಆದ್ದರಿಂದ ಅಮಾನತು ಹೀಗೆ ಮಾಡಿದರೆ ಅದರ ಹಿಂದೆ ಒಂದು ಕಾನೂನಿನ ಪ್ರಕ್ರಿಯೆ ಇದೆ, ಅದಕ್ಕೊಂದು ಅಂತಂದರೆ ಆಡಳಿತಾತ್ಮಕ ಪ್ರಕ್ರಿಯೆ ಇದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಯಾಕಾಯಿತು ಹೇಗಾಯಿತು ಪ್ರಶ್ನಿಸಲಿಕ್ಕೆ ಕೋರ್ಟ್ ಕೂಡ ಇದೆ.
ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ದೇಶದ ರಾಷ್ಟ್ರಾಧ್ಯಕ್ಷರನ್ನೇ ಕೋರ್ಟಿಗೆ ಅವರಿಗೆ ಒಂದು ಸೂಚನೆ ನೀಡ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೂ ಕೂಡ ಇದು ಮಾಡ್ಬೋದು. ಹೀಗೆ ಟೀಕೆ ಮಾಡ್ತಕ್ಕಂಥದ್ದು ರಾಜಕೀಯ ಇದರಲ್ಲಿ ಸಾಮಾನ್ಯ, ಅವರನ್ನ ಸಹಜ ಅಂತ ಅನ್ಕೋತೀನಿ. ಆದರೆ ಟೀಕೆಗೆ ಸ್ವಲ್ಪ ಇತಿಮಿತಿ ಇರಲಿ, ಜನರನ್ನು ರೊಚ್ಚಿಗೇಳಿಸಿ ಇಂಥ ನೀವು ಮಾಡ್ತಿದ್ರೆ ಅದು ಅತ್ಯಂತ ಕೀಳು ಮಟ್ಟದ ರಾಜಕೀಯ. ನೀವು ಕೈ ಜೋಡಿಸಿ ಇಂಥ ತಪ್ಪಾಗದಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಹೇಳಿದ್ರೆ ಬರೀ ಒಂದು ಗೂಬೆ ಕೂಡಿಸಿ ಹೊಟ್ಟೆ ಕಿಚ್ಚಿನ ರಾಜಕಾರಣವನ್ನು ಬಿಟ್ಟು ಬಿಡಿ ಅಂತ ನಾವು ಹೇಳ್ತಾ ಹೇಳಿದ್ರೆ ಇನ್ನು ಮುಂದಕ್ಕಾದರೂ ಕೂಡ ಹೀಗಾಗದಂಗೆ ಸರ್ಕಾರವೂ ಸೇರಿ ಜನರೂ ಸೇರಿ, ಯಾಕಂದರೆ ಅಭಿಮಾನಕ್ಕೆ ಒಂದು ಮಿತಿ ಇದ್ದರೆ ಒಳ್ಳೆಯದು ಅಂತ. ನಿನ್ನೆ ನೋಡ್ತಾ ಇದ್ದ ಮರದಿಂದ ಬಿದ್ದಿದ್ದರೆ ಮರ ಯಾಕೆ ಹಂಗಿತ್ತು, ಈ ಮರ ಯಾರು ನೆಟ್ಟಿದ್ದಿಲ್ಲಿ, ಈ ಮರಕ್ಕೆ ಹತ್ತಲಿಕ್ಕೆ ಯಾರು ಬಿಟ್ಟರು, ಈ ಮರದ ಕೊಂಬೆ ಯಾಕೆ ಹಿಂಗೆ ಬಿಟ್ಟರು, ಅಲ್ಲಿ ಒಣಕೊಂಬೆ ಯಾರು ಇಡ್ಲಿಕ್ಕೆ ಬಿಟ್ಟರು, ಇಂಥೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಕಷ್ಟ. ಆದರೂ ಒಂದು ಸರ್ಕಾರದ ಜವಾಬ್ದಾರಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದ ಈಗ ಎನ್ಕ್ವೈರಿಯನ್ನು ಮಾಡ್ತಿರ್ತಕ್ಕಂಥದ್ದು, ಅಮಾನತು ಮಾಡಿರ್ತಿರ್ತಕ್ಕಂಥದ್ದು, ಡಿ ಕುನ್ನಾರ್ ಅವರ ನ್ಯಾಯಾಂಗ ತನಿಖೆ ಮಾಡಿಸ್ತಿರ್ತಕ್ಕಂಥದ್ದು, ಜವಾಬ್ದಾರಿಯಿಂದ ನುಣುಚ್ಕೋತಾ ಇಲ್ಲ. ಎಲ್ಲೂ ಕೂಡ ಅದರಲ್ಲಿ ಇವರನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ ಇವರೇ ಯಾವುದಾದ್ರು ತನಿಖೆಯಲ್ಲಿ ಇವ್ರ ಹೆಸರುಗಳನ್ನು ಬಿಟ್ಟು ಬೇರೆಯವ್ರನ್ನ ತನಿಖೆ ಮಾಡಿ ಅಂತ ಹೇಳಿದಾರ? ಇಲ್ಲವಲ್ಲ. ಅದಕ್ಕಾದರೂ ಗೌರವ ಕೊಟ್ಟು ಸರ್ಕಾರ ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪ ಒಂದಷ್ಟು ತಾಳ್ಮೆಯಿಂದ ಸಮಯ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಲ್ಲ, ಸರ್ಕಾರ ಅಲ್ಲ, ತಮ್ಮ ಮಾತು ಸರಿ ಇದೆ. ಸರ್ಕಾರ ಇವತ್ತು ಏನು ಪೊಲೀಸ್ ವೈಫಲ್ಯಗಳೇನಿದೆ ಆ ವೈಫಲ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅನಿವಾರ್ಯ, ಎರಡನೇದು ನಾವು ನಮ್ಮ ಸರ್ಕಾರ ಅಡ್ಮಿಟೆಡ್ ನಮ್ಮಲ್ಲಿ ತಪ್ಪಾಗಿದೆ ಅನ್ನೋದನ್ನ CM ಅವರು DCM ಅವರು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಹಂಗಂತೇಳಿ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಯಾರು ತಪ್ಪಿಗೆ ಕಾರಣ ಯಾರು ಅನ್ನೋದು ಹುಡುಕಬೇಕಾಗುತ್ತೆ. ಇವತ್ತು ಕಮಿಷನರವರು ಎಲ್ಲ ಇದ್ದಂಥ ಸಮಯದಲ್ಲಿ ಅವರು ಸುಮಾರು 4-4:15ವರೆಗೂ ಕೆಲವು ಮಾಹಿತಿಗಳನ್ನೇ ಹಂಚಿಕೆ ಮಾಡ್ಕೊಂಡಿಲ್ಲ CM ಅವ್ರಿಗೆ. ಅದೆಲ್ಲ ನೆನ್ನೆ ಕ್ಯಾಬಿನೆಟಲ್ಲಿ ಇನ್ ಡೀಟೇಲ್ ಚರ್ಚೆ ಆಗಿದೆ. ಏನೇನಾಗಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಇರ್ಬೋದು, ಲಾ ಮಿನಿಸ್ಟರ್ ಇರ್ಬೋದು, DCM ಇರ್ಬೋದು, CM ಅವ್ರು ಇರ್ಬೋದು, ಇವೆಲ್ಲ ಚರ್ಚೆಯಾಗಿ ದೇ ಕಮ್ ಟು ದ ಕನ್ಕ್ಲೂಷನ್. ದಟ್ ಈಸ್ ವೈ ರಾತ್ರಿ 9 ಗಂಟೆಯಲ್ಲಿ ಪ್ರೆಸ್ ಮೀಟ್ ಮಾಡಿ CM ರವರೇ ಕ್ಲಾರಿಫೈ ಮಾಡಿದ್ದಾರೆ. ಹಾಗಾಗಿ ಅವ್ರು ತೊಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆ. ಯಾಕೆಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಬಾಡಿ ಇದೆ. ಕಾರ್ಯಾಂಗ ಶಾಸಕಾಂಗ ಜೊತೆ ಹೊಂದಾಣಿಕೆ ಇರಬೇಕಾಗುತ್ತೆ. ಕಾರ್ಯಾಂಗದವರು ಕೊಡೋಂಥ ಮಾಹಿತಿಗಳನ್ನ ಜವಾಬ್ದಾರಿಯಿಂದ ಕೊಡಬೇಕಾಗುತ್ತೆ. ಇಲ್ಲಿ ಆಡಳಿತದ ಲೋಪ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಒಂದು ಸಂದೇಶನೂ ಕೊಡಬೇಕು ಅಧಿಕಾರಿಗಳಿಗೆ. ತಪ್ಪು ಮಾಡಿದಾಗ ಸರ್ಕಾರ ಹಿಂಜರಿಯೋದಿಲ್ಲ ಅನ್ನೋ ಸಂದೇಶ ಹೋಗ್ದಲೇ ಇದ್ದರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಆ ದೃಷ್ಟಿಯಲ್ಲಿ ಸರಿಯಾದಂಥ ತೀರ್ಮಾನವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ತೊಗೊಂಡಿದೆ. ಈಗ ದೀಪಕ್ ಅವರು ಹೇಳಿದಂಗೆ ಇವತ್ತು ಎಲ್ಲ ಜೊತೆ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರೊಸೀಜರ್ ಅಲ್ಲ, ಬೇರೆ ಯಾವ ರೀತಿಯಲ್ಲೂ ಬರಲಿಕ್ಕಾಗುತ್ತೆ. ಆಗಿದೆ. ಯಾಕಂದರೆ 5 ಗಂಟೆ ಕ್ಯಾಬಿನೆಟ್ ಮುಗಿತು. 5 ಗಂಟೆಯಿಂದ 8 ಗಂಟೆ ತನಕ 3 ಅವರ್ಸ್ DG ಇದ್ದರು, ACS, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, CM ಇದೇ ಚರ್ಚೆ ಆಯಿತು. ಆಮೇಲೆ 8:08 ಆರ ಬಂದರು, ಇನ್ನೂ ಇದ್ರ ಬಗ್ಗೆ ಆಗ್ತಾ ಇದೆ ಆವಾಗ ತಗೊಂಡಿರ್ಬೋದು. ಅದೆಲ್ಲ ಆದಮೇಲೆ ಬೇಕಾದ್ರೆ 9 ಗಂಟೆಗೆ ನಮಗೆ ಮೆಸೇಜ್ ಮತ್ತೆ ಓಕೆ ಪೊಲೀಸ್ ಅಧಿಕಾರಿಗಳು ಈಗ ವಿಧಾನಸೌಧ DCP ಜೊತೆ ಸೇರಿಕೊಂಡು ಬೆಂಗಳೂರು ಪೊಲೀಸ್ ಕಮಿಷನ್ ಅವರೇ ಬೇಡ ಅಂತ ಪರವಾನಗಿ ಕೊಟ್ಟಿದ್ದಾರೆ. ಒಂದು. ಎರಡನೇದು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳು, ಅವ್ರಿಗೆ ಯಾರು ಹೆಸರು ಬೇಡ, ಅವರು ಖುದ್ದಾಗಿ ಬೆಳಗ್ಗೆ 7 ಗಂಟೆಗೆ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಪರ್ಮಿಷನ್ ಕೊಡ್ತಾ ಇಲ್ಲ, ನೀವು ಹೇಳುತ್ತೆ CM ಇಂದ ಫೋನ್ ಹೋಗಿದೆ. ಪೊಲೀಸ್ ಕಮಿಷನರ್ ಅವರನ್ನ ಮನೆಗೆ ಕರೆಸಿದ್ದಾರೆ, ಇಲ್ಲಿ ಕಾವೇರಿ ಕರೆಸಿ, ನಾನು ಹೇಳ್ತಿದ್ದೀನಿ ಮಾಡಿ, ನಾನೇ ಮುಖ್ಯಮಂತ್ರಿ ರಾಜ್ಯ. ಒಂದು ನಿಮಿಷ ಸರ್, ನಾನು ಅಂದರೆ ಅದು ನಿಜ ಸುಳ್ಳೋದು ಬೇರೆ ಇಲ್ಲ. ಐ ಆಮ್ ದ ವಿಟ್ನೆಸ್ ಹೇಳ್ತೀನಿ ನೋಡಿ. ಈಗ ಅವರು ಸೀನಿಯರ್ ಇದ್ದಾರೆ, ಪ್ರಸಾದ್ ಅವರು, ನಿಮಗೂ ಗೊತ್ತಿದೆ. ರೊಟೀನ್ ವರ್ಕಲ್ಲಿ ಬ್ರೀಫಿಂಗ್ ಅಂತ ಇರುತ್ತೆ ಎವ್ರಿ ಡೇ. ನಾನು ನನ್ನ ಬೇರೆ ಕೆಲಸಕ್ಕೋಸ್ಕರ ಐ ವಾಸ್ ದೇರ್ CM ಮನೆಯಲ್ಲಿ. ಬೆಳಿಗ್ಗೆ 10 ಗಂಟೆಗೆ ಚೀಫ್ ಸೆಕ್ರೆಟ್ರಿ, DG ಆ್ಯಂಡ್ IG, ಇಂಟೆಲಿಜೆನ್ಸ್ ADGP,
ಆ್ಯಸ್ ವೆಲ್ ಆ್ಯಸ್ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಸಿ ಎಮ್ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರೆಲ್ಲ ಬಂದಿದ್ದರು. ಮತ್ತು ಕಮಿಷನರು ಬಂದರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಬಂದರು. ಅದು ಯಾವಾಗಲೂ ಬ್ರೀಫಿಂಗು ಅದು ಸಿ ಎಮ್ ಜೊತೆ ಆಗೋಂಥದ್ದು ಕಾನ್ಫಿಡೆನ್ಷಿಯಲ್, ಅದು ಬೇರೆ ಯಾರೂ ಇರೋದಿಲ್ಲ. ಈಗೇನು ತಾವು ಹೇಳಿರೋ ವರ್ಷನ್ನು ಇದು ಕನ್ಕಾಕ್ಟೆಡ್ ಸ್ಟೋರಿ. ಈ ಘಟನೆ ಅಲ್ಲ, ಒಂದು ನಿಮಿಷ ದಯಮಾಡಿ, ಇದೆಲ್ಲ ಅದಾದಮೇಲೆ ಆಗಿರ್ತಕ್ಕಂಥದ್ದು. ಮತ್ತು ಇನ್ಕ್ಲೂಡಿಂಗ್ ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಳ ಜೊತೆ ಏನು ಶೇರ್ ಮಾಡ್ಕೋಬೇಕು ಇನ್ ಪ್ರೆಸೆನ್ಸ್ ಆಫ್ ಡಿ ಜಿ ಆ್ಯಂಡ್ ಐ ಜಿ ಅವರು ಶೇರ್ ಮಾಡಿದ್ದಾರೆ. ಎಲ್ಲ ತೊಗೊಂಡು ಹೇಳಿ ಮಾಹಿತಿ ಕೊಟ್ಟಿದ್ರ ಮೇಲೆ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗೇನು ಹೇಳಿದ ಒಂದು ಪಕ್ಷ ನೀವು ಫಾರ್ ಆರ್ಗ್ಯುಮೆಂಟ್ ಸೇಕ್ ಇವ್ರು ಹೇಳಿದ ಸರಿ ಅಂತ ಇಟ್ಕೊಳ್ಳಿ, ಇವರೇನೋ ರೈಟಿಂಗಲ್ಲಿ ಕೊಟ್ಟರು ಅಂತೇಳಿ. ರೈಟಿಂಗಲ್ಲಿ ಕೊಟ್ಟರು ಸಹ ಒಂದು ಆದಂಥ ಸಂದರ್ಭದಲ್ಲಿ ಪೊಲೀಸ್ ಜವಾಬ್ದಾರಿ ಇರುತ್ತೆ. ಈ ಕೆನಾಟ್ ಎಸ್ಕೇಪ್. ನಮ್ಮ ಅಲ್ಲಲ್ಲ ಇರಲಿ ಅಲ್ಲ, ಅದು ಕನ್ಕಾಕ್ಟೆಡ್ ಸ್ಟೋರಿ ಅಂತ ನಾನು ಹೇಳ್ಬಿಟ್ಟೆ ಆಗಲೇ. ಕನ್ಕಾಕ್ಟೆಡ್ ಸ್ಟೋರಿ ಈವನ್ ಆರ್ಗ್ಯುಮೆಂಟ್ಗೆ ಅದಿದೆ ಅಂತ ಹೇಳ್ಕೊಂಡ್ರು. ನಮ್ಮ ಆಗಲೇ ದೀಪಕ್ ತಿಮ್ಮವ್ರು ಚೆನ್ನಾಗಿ ಹೇಳ್ತಾಯಿದ್ರು. ಈಗ ಮಿಲ್ಟ್ರಿನವ್ರು ಏನೋ ಇರ್ತಾರೆ, ಮಿಲ್ಟ್ರಿಗೆ ಏನೋ ಒಂದು ಅವನ ಅಭಿಪ್ರಾಯ ಕೊಡ್ತಾನೆ. ಈಗ ಬೀಂಗ್ ಎ ಪ್ರೈಮ್ ಮಿನಿಸ್ಟ್ರು ಒಂದು ಡಿಸಿಷನ್ ತೊಗೊಂಡು ಮಾಡೋರು ಅವ್ರು ಮಾಡಬೇಕು. ಇಲ್ಲಿ ಅವರು ಏನೋ ಒಂದು ಡಿಸಿಷನ್ ತಗೊಂಡು ಇದು ಮಾಡಿದರೆ ಮಾಡಬೇಕು. ಬಟ್ ಅಲ್ಲಿ ಲ್ಯಾಪ್ಸಸ್ ಆಗಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ, ಆ ಸೂಪರ್ಸೀಡ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಆಗಬೇಕಲ್ಲಿ. ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಅದಲ್ಲ, ಅಟ್ ದ ಸೇಮ್ ಟೈಮು ಇನ್ ದ ಇಂಟ್ರೆಸ್ಟ್ ಆಫ್ ಜನರಲ್ ಪಬ್ಲಿಕ್ಕು ಅದನ್ನು ಬಾಡಿನೇ ಸೂಪರ್ಸೀಡ್ ಮಾಡಿ ಅಡ್ಮಿನಿಸ್ಟ್ರೇಟರ್ ಹಾಕಿದ್ರೆ ಒಳ್ಳೆಯದು, ಈ ತನಿಖೆ ಮುಗಿಯೋವರೆಗೂ. ಅದು 3 ವರ್ಷದ ಅವಧಿನ ಆಗೋದು. ಸೊ ಹಾಗಾಗಿ ಇಲ್ಲಿ ಅದು ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಜಸ್ಟ್ ನೀವು ಕೇಳಿದಿಂದ ಹೇಳಿದೆ, ಅಲ್ಲಿ ನೀವು ಹೇಳೋಂಥದ್ದು ತಪ್ಪು ಮಾಹಿತಿ. ಅದು ಸುಮ್ಮನೆ ಗಾಳಿ ಸುದ್ದಿ ಆಡೋದು ಬಿಟ್ಟಿದ್ದಾರೆ, ಬಿಟ್ಟರೆ ಇಟ್ ಈಸ್ ನಾಟ್ ದ ಫ್ಯಾಕ್ಟ್. ಈಗ ಎಲ್ಲರೂ ಸುದ್ದಿ ತಯಾರಿಕೆಯಲ್ಲಿ ಇನ್ನೊಂದು ರಾಮಚಂದ್ರಪುರ ಮಾತಾಡ್ತಾರೆ. ಇನ್ನೊಂದು ಈಗ ವಿರೋಧ ಪಕ್ಷದವರು ಇನ್ನೊಂದು ಲಿಂಕ್ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಏನು ನಡುತ್ತೋ ರ್ಯಾಲಿ ಅಂದರೆ ಕಾರ್ಯಕ್ರಮ, ಅದಾದಮೇಲೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಿರೋದು. ಆದರೆ ಅಲ್ಲಿ ವಿರೋಧ ಪಕ್ಷ ನಾಯಕರುಗಳು ಅವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಜನ ಸಾಯ್ತಾ ಇದ್ರೆ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ರು ಅಂತ ಲಿಂಕ್ ಮಾಡ್ತಾ ಇದ್ದಾರೆ. ತಪ್ಪು ಅದು. ಇಲ್ಲಿ ಪ್ರೋಗ್ರಾಮ್ ಆದಮೇಲೆ ಅಲ್ಲಿ ಹೋಗಿರೋದು. ಇಲ್ಲ ಇಲ್ಲಾಗೋಗಿರೋದ್ರ ಇಲ್ಲೇ ಮುಂಚೆನೆ ಸರ್ ಸೈಮಲ್ಟೇನಿಯಸ್ ಇಲ್ಲ ಒಂದು ನಿಮಿಷ, ಇಲ್ಲಿ ಪ್ರಸಾದ್ ಅವರೇ, ಇಲ್ಲ ಅದಕ್ಕಿಂತ ಇನ್ನೊಂದು ಭಾಳ ಇಂಪಾರ್ಟೆಂಟ್, ರಾಮಚಂದ್ರಪುರ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಭಾಳ ಪ್ರಮುಖವಾಗಿ ಗಮನಿಸಬೇಕು. ಫೈನಲ್ ಡೇ ಮ್ಯಾಚ್ ಇತ್ತಲ್ಲ, ರಾತ್ರಿ 10:10ವರೆಗೂ 11ಕ್ಕೆ ಕನ್ಕ್ಲೂಡ್ ಆಯಿತು. 7:00ವರೆಗೂ ಏನೋ ಸ್ಟಾರ್ಟ್ ಆಗಿ. ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆಯಿಂದಲೂ ಕಪ್ ನಮ್ಮದೇ ಅಂತೇಳಿ ಇದೇ ಬಿ ಜೆ ಪಿಯವರು ಜೆ ಡಿ ಎಸ್ನವರೆಲ್ಲ ಟ್ವೀಟ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ, ಗೆದ್ಮೇಲೆ ಮಾಡಿ ಫಂಕ್ಷನ್ ಮಾಡಿ, ಅಲ್ಲಿ ಘಟನೆ ಆಗೋರು ಇವರೇ ಪ್ರಚೋದನೆ ಮಾಡಿದ್ದಾರೆ. ಹಾಂ, ಮತ್ತು ಇವರು ಹೋಮ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟಿಲ್ಲ ಮೆರವಣಿಗೆ ಮಾಡೋದಕ್ಕೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಏನಂದರೆ, ಅದನ್ನೇ ನಾನು ಹೇಳಿದ್ದು, ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಇರಿಯುವಂಥ ಪ್ರಯತ್ನವನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದು ಶೋಭೆ ತರೋಂಥ ವಿಚಾರ ಅಲ್ಲ. ಇಂತಹ ಸಂಕಷ್ಟ ಪರಿಸ್ಥಿತಿನಲ್ಲಿ ಈಗ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮ ರಾಜ್ಯದವರಲ್ಲೆಲ್ಲೋ ಕೆಲವು ಅಹಿತಕರ ಘಟನೆ ಆದಂಥ ಸಮಯದಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಡೆಪ್ಯೂಟ್ ಮಾಡಿ ಅವನು ಕರ್ಕೊಂಬರೋಂಥ ಪ್ರಯತ್ನವನ್ನು ಮಾಡೋದು. ಅದು ಒಂದು ಈ ಥರದ ಪ್ರಕೃತಿ ವಿಕೋಪ ಆದಾಗ, ಇನ್ನೊಂದು ಯಾವುದೋ ಆಕಸ್ಮಿಕ ಘಟನೆ ಆದಾಗ ರಾಜ್ಯದ ಪರ ನಿಲ್ಲಬೇಕು. ಇವರು ಪಾಪ ಗಳ ಎಷ್ಟು ಬೇಗ ಕಿತ್ಕೊಂಡು ನಮ್ಮ ಮನೆಗೆ ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದಾರೆ ಬಿ ಜೆ ಪಿಯವರು, ಜೆ ಡಿ ಎಸ್ನವರು. ಅದನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ. ಓಕೆ, ಧನ್ಯವಾದಗಳು. ಅದ್ಭುತವಾಗಿದೆ ಸರ್.